ಹಾಯ್ ಫ್ರೆಂಡ್ಸ್, ರೇಖಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಲೈಕ್ ಮಾಡಿ. ಹೀರೆಕಾಯಿ ತಂಬುಳಿ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಹೀರೆಕಾಯಿನ ಒಂದು ತಗೊಂಡು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಹೀರೆಕಾಯಿ ಎಲ್ಲ ತೊಳೆದು ಸಿಪ್ಪೆ ಎಲ್ಲ ಒರೆದು ಕಟ್ ಮಾಡಿರೋ ತಿರುಳೆಲ್ಲ ತೆಗೆದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನೀರು ಬಿಸಿ ಆದಮೇಲೆ ಕಟ್ ಮಾಡಿರೋದು ಹೀರೆಕಾಯಿ, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ, ಉಪ್ಪು ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ. ನೋಡಿ, ಬೆಂದಿದೆ. ಈಗ ಸೋದಿಸ್ಕೊಳ್ಳೋಣ. ಈಗ ಆರಕ್ಕೆ ಇಟ್ಬಿಡೋಣ ಹೀರೆಕಾಯಿನ. ಈಗ ಸ್ಟವ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆ, ಹಸಿಮೆಣಸಿನ್ಕಾಯಿ 3, ಎಳ್ಳು 1 ಸ್ಪೂನು, ಜೀರಿಗೆ 1 ಸ್ಪೂನು, ಎಳ್ಳೆಲ್ಲ ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಳ್ಳೋಣ. ಆರಕ್ಕೆ ಇಟ್ಬಿಡೋಣ. ನೋಡಿ, ಮಿಕ್ಸಿ ಜಾರ್ಗೆ ಹೀರೆಕಾಯಿ ಬೇಯಿಸಿರೋದು ಹುರಿದಿರೋದು ಹಾಕೊಳ್ಳೋಣ. ಒಂದು ಕಪ್ಪಷ್ಟು ಕಾಯಿ, ನೀರು, ಹೀರೆಕಾಯಿ ಬೇಯಿಸ್ಕೊಂಡಿದ್ವಲ್ಲ ಆ ನೀರು ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ. ಮೊಸರು ಹಾಕೊಳ್ಳೋಣ. ಮೊಸರನ್ನ ಮಂಚ್ ಮಾಡಿಬಿಟ್ಟು ಒಂದು ಕಪ್ಪಷ್ಟು ಹಾಕೋತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ತುಪ್ಪ, ಸಾಸಿವೆ 1 ಸ್ಪೂನು, ಒಣಮೆಣ್ಸಿನ್ಕಾಯಿ 2 ಕಡ್ಡಿ ಕರಿಬೇವಿನ ಸೊಪ್ಪು. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಗಿದೆ. ಹೀರೆಕಾಯಿ ತಂಬುಳಿಗೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡೋಣ. ನಾನು ಮಾಡ್ದಂಗೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸರ್ವಿಂಗ್ ಬೌಲ್ಗೆ ಹಾಕತ್ತಾ ಇದ್ದೀನಿ. ಥ್ಯಾಂಕ್ ಯು.